ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಒಂದು ಲಿರಿಕಲ್ ವಿಡಿಯೋನ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಥರ ಎಡಿಟ್ ಮಾಡ್ಕೋಬೋದು ಅನ್ನೋದನ್ನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಹಂಗೇನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ 4:3 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾವೊಂದು ವಿಡಿಯೋದಲ್ಲಿ ಸಾಂಗ್ ಇದೆ, ಸೊ ಅದನ್ನ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ. ಸೊ ನೋಡಿ ಸಪ್ರೇಟ್ ಆಗುತ್ತೆ ಈ ರೀತಿ ಮಾಡ್ಕೊಂಡ ನಂತರ. ಸೊ ಇಲ್ಲಿ ನಿಮಗೆ ಯಾವ ಬೇಕಾದ ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲೊಂದು ಕೀಪ್ರೇಮು, ಸೊ ಲೈನ್ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ನೋಡಿರಿ. ಸೊ ನಾನು ಅದೇ ಒಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾನು ಈ ಫ್ರೀಯಲ್ಲಿ ತೋರಿಸಿದ್ನಲ್ಲ, ಸೊ ಅದೇ ಒಂದು ವಿಡಿಯೋ ಇದು. ಸೊ ಗೈಸ್ ಫೈನಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನ ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಏನಿಲ್ಲ, ಜಸ್ಟ್ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ರೇಷನ್ ಅಂದರೆ ಒಂದು ಆ್ಯಂಗಲ್ನ ತೊಗೊಂಡು ನಂತರ ಮೇಲೆ ರೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಬೋಜನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗೆ ಇದೆ ನೋಡಿರಿ, ಸೊ ಎಲ್ಲರಿಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ವೈಟ್ ಇಟ್ಕೊಂಡ್ಬಿಡ್ರಿ. ಸೊ ಇಟ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಹಾರ್ಟ್ ಅದು ತೊಗೊಳ್ಳಿ. ಸೊ ನಿಮ್ಗೆ ಇಷ್ಟ ಆಗಿರೋದು ಒಂದು ತೊಗೊಳ್ಳಿ. ನಾನು ಸ್ಟಾರ್ ತೊಗೊಳ್ತೀನಿ. ತೊಗೊಂಡು ಕಲರ್ನ ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಇದನ್ನ ವೈಟ್ ಆದ ನಂತರ ಇಲ್ಲಿ ಕಟ್ ಮಾಡಿಕೊಂಡು ಸೊ ಹಿಂಗೆ ಕಟ್ ಮಾಡಿಕೊಂಡು ಇಲ್ಲಿ ನಾನು ಇದನ್ನ ಸ್ಕೈ ಬ್ಲೂನ ಕೊಡ್ತೀನಿ. ಸೊ ಇನ್ನು ಕಲರ್ನ ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿ ವೈಟ್ ಆದ ನಂತರ ಸ್ಕೈ ಬ್ಲೂ ಸೊ ಇದೆ. ಮತ್ತು ನೆಕ್ಸ್ಟು ವೈಟ್ ಬಿಟ್ಕೊಂಡು ಮತ್ತು ಸ್ಕೈ ಬ್ಲೂನ ಕೊಟ್ಕೊಳ್ಳಿ ಕಲರ್. ಸೊ ಅಂದರೆ ಸ್ವಲ್ಪ ಯೂನಿಕ್ ಆಗಿ ಕಾಣುತ್ತೆ ವಿಡಿಯೋ, ಅದಕ್ಕೋಸ್ಕರ ಮತ್ತೆ ಇಲ್ಲಿ ವೈಟ್ ಇಟ್ಕೊಂಡು ಇಲ್ಲಿ ನಾನು ಸ್ಕೈ ಬ್ಲೂನ ಕೊಡ್ತೀನಿ. ಸೊ ನೋಡ್ಕೋಬೋದು, ಮತ್ತೆ ವೈಟ್ ಇಟ್ಕೊಂಡು ಮತ್ತೆ ಸ್ಕೈ ಬ್ಲೂನ ಕೊಡ್ತೀನಿ. ಸೊ ಇದೇ ಥರ ಜಸ್ಟ್ ಕೊಟ್ಕೊತ ಸೊ ನಾನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಒಂದು ಶೇಪ್ನ ತೊಗೊಂಡಿರ್ತೀನಲ್ಲ, ಸೊ ಆ ಕಲರು ನೆಕ್ಸ್ಟ್ ನಿಮ್ದು ಯಾವ ಕಲರ್ ಇದೆ ನೋಡಿರಿ, ಸ್ಕೈ ಬ್ಲೂ ಅಲ್ಲ. ಸೊ ಇದಕ್ಕೋಸ್ಕರ ನೀವು ಇದನ್ನ ಸ್ಕೈ ಬ್ಲೂ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಮೂವ್ ಟ್ರಾನ್ಸ್ಫರ್ ಹೋಗಿ ಥರ್ಡ್ ಆಪ್ಷನ್ ಹೋಗಿ ಫಸ್ಟ್ ಒಂದು ಕೀಪ್ರೇಮು ಹಾಗೆ ಲಾಸ್ಟ್ಗಿಂತ ಸ್ವಲ್ಪ ಮುಂಚೆ ಮಾಡಿಕೊಂಡು ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಅಂದರೆ ಸ್ಕ್ರೀನ್ ಎಂಡ್ ಆಗೋವರೆಗೂ ಸ್ವೈಪ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ನಮಗೆ. ಸೊ ವೈಟ್ ಕಾಣಲ ಹಾಗೆ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಕೀಪ್ರೇಮ್ನ ಈ ಲಾಸ್ಟ್ವರೆಗೂ ತೊಗೊಂಬಂದ್ಬಿಡ್ರಿ. ಸೊ ನೋಡ್ಬೋದು ಇವಾಗ ಈ ರೀತಿ ಬರ್ತಾಯಿದೆ. ಸೊ ಇದನ್ನ ಈ ರೀತಿ ಬಂದ ನಂತರ ಸೊ ಇವಾಗ ನಮ್ದು ಇಷ್ಟ ಆಯಿತು ನೋಡಿರಿ, ಇಷ್ಟ ಆಯಿತು. ಸೊ ಇವಾಗ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಎಕ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ ಕ್ಯಾಪಿಟಲ್. ಸೊ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲಲ್ಲಿ ಸೊ ನಿಮಗೆ ಈ ಫೌಂಟ್ನ ನಾನು ಕೊಟ್ಟಿರ್ತೀನಿ ನಿಮಗೆ, ಅಂದರೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಫೌಂಟ್ ಯೂಸ್ ಮಾಡಿರ್ತೀನಲ್ಲ. ಸೊ ನಾನು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಕೊಟ್ಟ ನಂತರ ಸೈಜನ್ನು ನಿಮ್ಗೆ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಇಟ್ಕೊಂಡು ಸೊ ಇದನ್ನ ಕೊನೆವರೆಗೂ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ. ಸೊ ಆ್ಯಡ್ ಮಾಡಿದ ನಂತರ ಇದನ್ನ ಈ ಥರ ಕೆಳಗೆ ತೊಗೊಂಬರ್ತೀನಿ. ಸೊ ಕೆಳಗೆ ತೊಗೊಂಬಂದ ನಂತರ ಇಲ್ಲಿ ಕಲರಲ್ಲಿ ಹೋಗ್ಬಿಟ್ಟು ಇದನ್ನ ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಎಲ್ಲೋ ಕೊಡ್ತೀನಿ, ಆಮೇಲೆ ವೈಟ್ ಕೊಡ್ತೀನಿ. ಯಾಕೆಂದರೆ ಇದು ಸ್ಕೈ ಬ್ಲೂ ಹಾಗೆ ವೈಟ್, ಯಾಕಂದರೆ ಇದು ನಮ್ಮದು ಒಂದು ಸಾರಿ ಸ್ಕೈ ಬ್ಲೂ ಅಂದರೆ ಒಂದು ಸಾರಿ ವೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ವಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಮತ್ತು ಸೆಂಟರ್ ಬರೋ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ಆಗಲೇ ಯೂಸ್ ಮಾಡಿರೋ ಫೋನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಲರಲ್ಲಿ ಬಂದುಬಿಟ್ಟು ಇದನ್ನ ಈ ಥರ ಇಟ್ಕೊಂಡು ಸೊ ಇಲ್ಲಿ ಕೂಡ ಸ್ಕೈ ಬ್ಲೂನ ಕೊಟ್ಕೊಳ್ಳಿ ಹಿಂಗೆ. ಸೊ ಕೊಟ್ಕೊಂಡು ಇದನ್ನು ಕೂಡ ಅಲ್ಲಿ ಅಂತ ಎಲ್ಲರಿಗೂ ನೋಡಿರಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮತ್ತೆ ಫಸ್ಟಿಗೆ ಬಂದು ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ರೀತಿ. ಮೌಂಟ್ ಟ್ರಾನ್ಸ್ಫರ್ ದೊಡ್ಡದು ಮಾಡಿಕೊಂಡು ಸೊ ಇವಾಗ ಇದನ್ನ ಇಲ್ಲಿ ಇಟ್ಕೊಳ್ಳಿ, ಅಂದರೆ ಇಲ್ಲಿ ಇಟ್ಕೊಳ್ತೀನಿ. ಸೊ ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ವಿ. ಸೊ ಇಟ್ಕೊಂಡ ನಂತರ ಇಲ್ಲಿ ಮತ್ತೆ ಇನ್ನೊಂದು ತೊಗೊಂಡು ಇಲ್ಲಿ ನಾನು ಜಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ಲೋಗೋರಲ್ಲಿ ಸೊ ಇದನ್ನ ತೊಗೊಳ್ತೀನಿ. ಸೊ ತೊಗೊಂಡ ನಂತರ ಇದಕ್ಕೂ ಕೂಡ ಕಲರ್ ಆ್ಯಸ್ ಇಟ್ ಈಸ್ ಏನೋ ಮಾಡಬೇಕಂದ್ರೆ ಇದನ್ನ ಇಟ್ಕೊಂಡು ಸ್ಕೈ ಬ್ಲೂನ ಕೊಟ್ಕೊಳ್ತೀನಿ. ಸೊ ಇದಕ್ಕೂ ಕೂಡ ಲೆಂತ್ ಎಲ್ಲರಿಗೂ ನೋಡ್ರಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ರೀತಿ. ಸೊ ಮಾಡಿಕೊಂಡು ಇವಾಗ ಏನು ಮಾಡಬೇಕಂದ್ರೆ ಇದನ್ನ ಇಲ್ಲಿ ಮೇಲೆ ಇಟ್ಕೊಳ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಅದರಲ್ಲಿ ಹಿಂಗೆ ಕ್ಯಾಪಿಟಲಲ್ಲಿ ಸರ್ಚ್ ಮಾಡಿದರೆ ಸೊ ನಿಮ್ಗೆ ಸುಮಾರು ಸಿಗುತ್ತೆ. ಸೊ ಮತ್ತೆ ಆ್ಯಕ್ಷನ್ಗಳಲ್ಲಿ ಬರ್ತೀರಾ, ಮತ್ತೆ ಬಂದು ಮೌಂಟ್ ಟ್ರಾನ್ಸ್ಫರ್ ಹೋಗಿ ಇಲ್ಲಿ ರೊಟೇಟ್ ಅಂತಿದೆಯಲ್ಲ ಸೆಕೆಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಒಂದು ಕೀಪ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ ಮಾಡಿಕೊಂಡು ಇಲ್ಲಿ
360 ಮಾಡ್ಕೊಂಬಿಡ್ರಿ. ಸೊ 360 ಮಾಡ್ಕೊಂಡ್ರೆ ಈ ರೀತಿ ರೊಟೇಟ್ ಆಗ್ತಾ ಇರುತ್ತೆ ವಿಡಿಯೋ ಎಂಡ್ ಆಗೋವರೆಗೂ. ಸೊ ಹಾಗೆ ಸೆಕೆಂಡ್ ಬರ್ತೀರಾ, ಇದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಫಸ್ಟ್ ಒಂದು ಕೀಪ್ರೇಮು, ಲಾಸ್ಟ್ ಒಂದು ಕೀಪ್ರೇಮು ಮತ್ತು 360. ಸೊ ಸೇಮ್ ಇದು ಮೇಗಿಂದು ಕೂಡ ಫಸ್ಟ್ ಒಂದು ಕೀಪ್ರೇಮು, ಲಾಸ್ಟ್ ಒಂದು ಕೀಪ್ರೇಮು ಮತ್ತು 360. ಸೊ ಎಲ್ಲದೂ ಕೂಡ ಇದೇ ರೀತಿ ಮಾಡ್ಕೊಳ್ತಾ ಹೋದರೆ ನೋಡ್ಬೋದು ಈ ರೀತಿ ನಮಗೆ ಸೇಕಾಗೋದು ಕಾಣುತ್ತೆ. ಸೊ ಇಷ್ಟಾದ ನಂತರ ಎಲ್ಲ ಮುಗೀತು. ಸೊ ಇವಾಗ ಈ ಗ್ರೂಪ್ನ ಎಲ್ಲ ಲೇಯರ್ನ ಒಂದೇ ಗ್ರೂಪ್ ಮಾಡೋಣ. ಸೊ ನೋಡ್ರಿ ಮಾಡ್ಕೊಂಡ ನಂತರ ಸೊ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ಏನಿಲ್ಲ, ಜಸ್ಟ್ ಏನಿದೆ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಟೆಸ್ಟ್ ಮೊದಲು ಏನಿದೆ ಅಂತ ಕೇಳಿಸ್ಕೊಳ್ಳಿ. ಲಿರಿಕ್ಸ್ ತುಸು ಜಂಬ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತುಸು ಜಂಬ ಅಂತ ಮಾಡ್ಕೊಳ್ತೀರಾ. ಸೊ ಮಾಡ್ಕೊಂತ ಸೆಂಟು ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಸ್ಟ್ ರೆಗ್ಯುಲರಲ್ಲಿ ಸೊ ಇದು ಮ್ಯಾಡ್ ಅಂತ ಒಂದು ಫಾಂಟ್ ಕೊಟ್ಟಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ 2 ಕೂಡ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಅಡ್ಮಿಷನ್ಗೆ ಆ್ಯಡ್ ಮಾಡ್ಕೊಳ್ಳಿ ಮೊದಲು. ಸೊ ಮಾಡಿದ ನಂತರ ಇಷ್ಟ ಆದ ನಂತರ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ, ವೈಟ್ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಸೈಜ್ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇದನ್ನ ಇದಕ್ಕೆ ಎಫೆಕ್ಟ್ನ ಆ್ಯಡ್ ಮಾಡೋಣ. ಸೊ ಕಟ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಿದೆ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ರೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟಲ್ಲಿ ಒಂದು ಕೀಪ್ರೇಮು, ಹಾಗೆ ಲಾಸ್ಟ್ಗಿಂತ ಸ್ವಲ್ಪ ಮುಂಚೆ ಮಾಡ್ಕೊಂಡು ಇದನ್ನ ಪೂರ 100 ಮಾಡ್ಕೊಳ್ರಿ. ಸೊ ಮಾಡ್ಕೊಂಡ ನಂತರ ಈಗ ಟ್ರಾನ್ಸ್ಫರ್ ಮೇಲೆ ಬರ್ತೀರಾ. ಸೊ ಇಲ್ಲಿ ಲೆಟರ್ ಇದ್ದಿದ್ದು ವರ್ಡ್ ಮಾಡ್ಕೊಳ್ತೀರಾ. ಹಾಗೆ ಕೆಳಗೆ ಬಂದರೆ ಇಲ್ಲಿ ಅಲ್ಪ ಇದೆಯಲ್ಲ, ಸೊ ಇದನ್ನ -0 ಇಟ್ಕೊಂಬಿಡ್ರಿ. ಸೊ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ ನಮಗೆ ಎಫೆಕ್ಟ್. ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ. ಇದನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಸೊ ಕೀಪರ್ ಮೇಲೆ ಹೋಗಿ ನೋಡಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಲರ್ನ ಇವಾಗ ನೀವು ಸ್ಕೈ ಬ್ಲೂನ ಇಟ್ಕೊಳ್ಳಿ. ಸೊ ಎಲ್ಲಿ ಸ್ಕೈ ಬ್ಲೂ ಬರುತ್ತೆ ನೋಡ್ರಿ ಅಲ್ಲಿ ವೈಟ್ ಇಟ್ಕೊಳ್ಳಿ. ಎಲ್ಲಿ ವೈಟ್ ಬರುತ್ತೆ ನೋಡ್ರಿ ಅಲ್ಲಿ ಸ್ಕೈ ಬ್ಲೂ ಇಟ್ಕೊಳ್ಳಿ. ಇಷ್ಟು ಮಾಡಿಕೊಂಡು ಇಲ್ಲಿ ಏನಿದೆ ಅಂತ ಕೇಳಿಸ್ಕೊಳ್ಳಿ. ನಿನಗೆ ಇದ್ದರು, ಜಸ್ಟ್ ನಿನಗೆ ಇದ್ದರು ಅಂತ ಮಾಡಿಕೊಂಡ್ರೆ ಆಯಿತು. ನೋಡ್ಬೋದು ನೋಡಿ ಈ ರೀತಿಯಾಗಿ ನಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡತ್ತೆ. ಸೊ ಆ್ಯಸ್ ಇಟ್ ಈಸ್ ನೀವು ಇದನ್ನ ಕಾಪಿ ಮಾಡ್ಕೊಳ್ತೀರಾ, ಪೇಸ್ಟ್ ಮಾಡ್ಕೊಳ್ತೀರಾ. ಸೊ ಇವಾಗ ಈ ಬ್ಯಾಕ್ಗ್ರೌಂಡು ನಮಗೆ ಸ್ಕೈ ಬ್ಲೂ ಇದ್ದರೆ ಇದನ್ನ ವೈಟ್ ಇಟ್ಕೊಂಡು ಏನಿದೆ ಅಂತ ಅದನ್ನ ಬರ್ಕೊಳ್ತೀರಾ. ಸೊ ಇದೇ ಸೇಮ್ ಎಲ್ಲಿವರೆಗೆ ರೆಡಿ ನೋಡಿರಿ. ಸೊ ಎಲ್ಲರೂ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗುತ್ತೆ. ಸೊ ಆದ ನಂತರ ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಗ್ಯಾಲರಿಗೆ ಬಂದುಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ನೀವು ವೈರಲ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.